You are watching Fact India News. ಮಾನವ ಧರ್ಮಕ್ಕೆ ಜಯವಾಗಲಿ ಎಂದು ಸಾರಿದ ನಮ್ಮ ಜಗದ್ಗುರು ರೇಣುಕಾಚಾರ್ಯ ಅವರ ಜಯಂತಿ ನಿಮಿತ್ತ ನಮ್ಮ ಮಹಾಂತೇಶ್ವರ ಮಠದಲ್ಲಿ ಪೂಜೆಯನ್ನು ಹಮ್ಮಿಕೊಂಡಿದ್ದು, ಜಯಂತ್ಯೋತ್ಸವದ ಅಂಗವಾಗಿ ಪೂಜೆಯನ್ನು ನೆರವೇರಿಸಿ ನಮ್ಮ ಧಾರ್ಮಿಕ ಸಂಪ್ರದಾಯದಂತೆ ನಾವು ಎಲ್ಲರೂ ನಡೆದುಕೊಳ್ಳುತ್ತಾ ಇದೇ ರೀತಿ ಆಚರಣೆಯನ್ನು ಮುಂದುವರಿಸುತ್ತಾ ಹೋಗೋಣ ಅಂತ ನಮ್ಮ ಗುರುಗಳ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಸೇರಿದ್ದು, ಗುರುಗಳು ಆ ಜಯಂತ್ಯೋತ್ಸವ ನಿಮಿತ್ತವಾಗಿ ಒಂದೆರಡು ಆಶೀರ್ವಾದ ವಚನವನ್ನು ಮಾಡಬೇಕಾಗಿ ಅವರಲ್ಲಿ ಕೋರಿಕೊಳ್ಳುತ್ತೇನೆ. ಶ್ರೀ ಜಗದ್ಗುರು पंचाचार्य महाराज की जय। ಸದ್ಗುರು ರೇಣುಕ ಭಗವತ್ಪಾದರನ್ನ, ಸದ್ಗುರು ಮಹಾಂತೇಶ್ವರನ್ನ, ಸದ್ದಲ ಮಾತೆಯನ್ನು ಹೃದಯದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತು ಫಾಲ್ಗುಣ ಶುದ್ಧ ಏಕಾದಶಿ ವೀರಶೈವ ಲಿಂಗಾಯತ ಧರ್ಮದವರಿಗೆ ಪವಿತ್ರವಾಗಿರ್ತಕ್ಕಂಥ ಒಂದು ದಿನವಾಗಿದೆ. ಯಾಕಂತಂದ್ರೆ ವೀರಶೈವ ಧರ್ಮ ಸಂಸ್ಥಾಪನಾಚಾರ್ಯರಾಗಿರ್ತಕ್ಕಂಥ ರೇಣುಕ ಭಗವತ್ಪಾದರು ಸೋಮೇಶ್ವರ ಲಿಂಗದಿಂದ ಅವತರಿಸಿ ಈ ನಾಡಿನೊಳಗ ವೀರಶೈವ ಧರ್ಮವನ್ನು ಸಂಸ್ಥಾಪಿಸಿ ಜಗತ್ತಿನ ಕಲ್ಯಾಣಕ್ಕಾಗಿ ಆ ಧರ್ಮದಿಂದ ಎಲ್ಲ ಜನಾಂಗದವರು ಧರ್ಮವಂತರಾಗಿ, ನೀತಿವಂತರಾಗಿ, ಆಧ್ಯಾತ್ಮಿಕ ರೀತಿಯಿಂದ ಬಾಳುವಂತವರಾಗಿ ಬದುಕತಕ್ಕಂಥ ಒಂದು ದೊಡ್ಡ ಮಾರ್ಗವನ್ನ ನಮ್ಮೆಲ್ಲರಿಗೂ ಹಾಕಿಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ಇವತ್ತು ನಾಡಿನಾದ್ಯಂತ, ಜಗತ್ತಿನಾದ್ಯಂತ ಇವತ್ತು ರೇಣುಕರ ಒಂದು ಜಯಂತಿ ಆಚರಣೆಯನ್ನ ಬಹಳ ಅರ್ಜುನಮಣಿಯಿಂದ ಆಚರಣೆ ಮಾಡ್ತಕ್ಕಂಥವರಾಗಿದ್ದಾರೆ. ಇಲ್ಲಿನೂ ಕೂಡ ಶ್ರೀ ಮಹಾಂತೇಶ್ವರ ಹಿರೇಮಠದಲ್ಲಿ ಆಳಂದದ ಶ್ರೀನಗರದೊಳಗ ನಮ್ಮ ವಕೀಲರಾತಿಯಾಗಿ ಎಲ್ಲ ಭಕ್ತ ಬಳಗದವರು ಕೂಡಿಕೊಂಡು ಇವತ್ತು ಆ ರೇಣುಕ ಮೂರ್ತಿಗೆ ಪುಷ್ಪ ಮಾಲೆಯನ್ನು ಅರ್ಪಿಸಿ ಮತ್ತೆ ಎಲ್ಲ ಕಾರ್ಯಕ್ರಮವನ್ನ ಸಾಯಂಕಾಲ ಮಾಡ್ಬೇಕಂತಕೊಂಡು ಹೇಳಿ ಅವರಿಗೆಲ್ಲ ಒಂದು ಅಪೇಕ್ಷೆ. ಆ ರೀತಿಯಲ್ಲಿ ಪೂರ್ವಭಾವಿಯಾಗಿ ಮೊದಲ ಮಾರಾರ್ಪಣೆಯನ್ನ ಜಗದ್ಗುರು ಮೂರ್ತಿಗೆ ಅರ್ಪಿಸಿ ಮಂಗಳಾರತಿಯನ್ನು ಮಾಡಿಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ರೇಣುಕ ಭಗವತ್ಪಾದರ ತತ್ವದರ್ಶಿಗಳು ಇವತ್ತು ಸಿದ್ಧಾಂತ ಶಿಖಾಮಣಿಯ ಮೂಲಕ ಹೆಂಗೆ ಬಸವಾದಿ ಪ್ರಮುಖರು ವಚನ ಸಾಹಿತ್ಯವನ್ನ ನಮ್ಮ ಸಮಾಜಕ್ಕೆ ಕೊಟ್ಟರು, ಆ ರೀತಿ ಒಳಗ ರೇಣುಕ ಭಗವತ್ಪಾದರು ಕೂಡ ಇವತ್ತು ಸಿದ್ಧಾಂತ ಶಿಖಾಮಣಿಯ ಒಂದು ಬೃಹತ್ ಗ್ರಂಥದ ಮುಖಾಂತರ ಸಮಾಜಕ್ಕೆ ಮಾನವ ಜನಾಂಗದವರು ಹೆಂಗ್ ನಡ್ಕೋಬೇಕಂತಕ್ಕಂಥ ಒಂದು ಕಾರ್ಯವನ್ನ ಅವರು ಬಹಳ ವಿಜೃಂಭಣೆಯಿಂದ ಮಾಡಿಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ಆ ಸಿದ್ಧಾಂತ ಶಿಖಾಮಣಿಯಲ್ಲಿ ಇರ್ತಕ್ಕಂಥ ತತ್ವಾದರ್ಶಗಳನ್ನ ನಾವೆಲ್ಲರೂ ಒಂದು ಪ್ರೀತಿಯಿಂದ, ಒಂದು ಶ್ರದ್ಧೆಯಿಂದ, ಭಕ್ತಿಯಿಂದ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬಂದೆ ಅಂತಂದ್ರೆ ಇವತ್ತು ನಮ್ಮ ಜೀವನ ಪಾವನ ಆಗ್ತದೆ. ಆ ರೀತಿಯೊಳಗ ಆ ಮಹಾತ್ಮರಂ ನೆನೆಯುವುದೇ ಘನಮುಕ್ತಿ ಪದಂ ಶಿವಾದವ ಅನ್ನುವಂತೆ ಆ ಮಹಾತ್ಮರ ನೆನೆಯುತ್ತಾ ನಮ್ಮ ಜೀವನವನ್ನ ಪವಿತ್ರ ಮಾಡಿಕೊಳ್ಳೋಣ. ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೆಯೋಣ. ಆ ಮಹಾತ್ಮ ರೇಣುಕ ಭಗವತ್ಪಾದರ ಮಹಾಂತೇಶನ ಕೃಪಾಶೀರ್ವಾದ ಸದಾ ನಮ್ಮ ಸದ್ಭಕ್ತರ ಮೇಲೆ ಇರಲಿ ಅಂತ ಕೊಂಡಳಿ ಹಾರೈಸಿ ಈ ಸಂದರ್ಭದಲ್ಲಿ ಈ 4 ಮಾತಿಗೆ ವಿರಾಮ ಹೇಳ್ತಾ ಇದ್ದೇವೆ. ओम शिवम भूयात। हमारे चैनल को सब्सक्राइब करें, वीडियो को लाइक और शेयर करें, बेल आइकन बटन जरूर प्रेस करें ताकि इस तरह की हर खबर आप तक पहुंचती रहे।